ಮ್ಯಾಮ್ ಫಸ್ಟ್ ಡೇ ಫಸ್ಟ್ ಶೋ ಸಿನಿಮಾನ ಫ್ಯಾನ್ಸ್ ಜೊತೆ ನೋಡಿದ್ದಾರೆ ಅಭಿಮಾನಿಗಳು ಏನು ಐ ಥಿಂಕ್ ತುಂಬಾ ಡಿಫ್ರೆಂಟ್ ಫೀಲಿಂಗ್ ಇತ್ತು. ಯಾಕಂದರೆ ಪ್ರೀಮಿಯರ್ ನೋಡಿದ ತಕ್ಷಣ ಇಲ್ಲಿ ಆಡಿಯನ್ಸ್ ಜೊತೆ ನೋಡೋದು ಐ ಥಿಂಕ್ ಇಟ್ಸ್ ಅ ವೆರಿ ಫಸ್ಟ್ ಫ್ರೆಶ್ ಎಕ್ಸ್ಪೀರಿಯನ್ಸ್ ನಮಗೆ. ಎಲ್ಲರೂ ಅಲ್ಲಿ ಸ್ಕ್ರೀನ್ ಮುಂದ್ಗಡೆ ಹೋಗಿ ಡಾನ್ಸ್ ಮಾಡ್ತಾಯಿದ್ರು ಮತ್ತು ವಿಸಿಲ್ ಆಗ್ತಾಯಿದ್ರು. ಐ ಥಿಂಕ್ ಇಟ್ ಇಸ್ ಫಾರ್ ದ ಫಸ್ಟ್ ಟೈಮ್ ವಿ ಆರ್ ಎಕ್ಸ್ಪೀರಿಯನ್ಸಿಂಗ್ ಇಟ್ ಟೋಟಲಿ. ತುಂಬಾ ಬ್ಯೂಟಿಫುಲ್ ಆಗಿ ನ್ಯೂ ಎಕ್ಸ್ಪೀರಿಯನ್ಸ್, ಫ್ರೆಶ್ ಎಕ್ಸ್ಪೀರಿಯನ್ಸ್ ಇದೆ ನಮಗೆ. ಐ ಆಮ್ ವೆರಿ ಎಕ್ಸೈಟೆಡ್, ಐ ಆಮ್ ವೆರಿ ಹ್ಯಾಪಿ. ನಿಮ್ಮನ್ನು ನೀವು ಸ್ಕ್ರೀನ್ ಮೇಲೆ ಸೊ ಫಸ್ಟ್ ಡೇ ಅಂತ ತುಂಬ ಎಂಜೈಟಿ ಇತ್ತು, ಹಾರ್ಟ್ ಬೀಟ್ ಫುಲ್ ಫಾಸ್ಟ್ ಇತ್ತು, ಕಣ್ಣಲ್ಲಿ ನೀರಿತ್ತು ನೋಡಿದ ತಕ್ಷಣವೇ. ಅಂದರೆ ಇವತ್ತು ಐ ಥಿಂಕ್ ಸ್ವಲ್ಪ ಅದು ಕಡಿಮೆ ಇತ್ತು ಎಂಜೈಟಿ. ನಂಗೆ ಆ ಥರ ಅನಿಸ್ತು. ಅಂದರೆ ಸ್ಕ್ರೀನ್ ಮೇಲೆ ಮತ್ತೆ ನೋಡಿದ ತಕ್ಷಣ ಅದೇ ಸೇಮ್ ಫೀಲಿಂಗ್ ಇತ್ತು. ತುಂಬ ಹಾರ್ಟ್ ಬೀಟ್ ಫಾಸ್ಟ್ ಇತ್ತು. ಐ ಥಿಂಕ್ ದೇವರ ಆಶೀರ್ವಾದ ಇದೆ ಸರ್, ಅದಕ್ಕೆ 1 ಇಯರಲ್ಲಿ ಇದು ಮೂವಿ ಕಂಪ್ಲೀಟ್ ಆಗಿದೆ, ಇಲ್ಲಿ ಬಂದಿದ್ದೀವಿ ರಿಲೀಸಿಗೆ. ಕನ್ನಡ ಆಡಿಯನ್ಸ್ ಬಗ್ಗೆ ಏನು ಹೇಳ್ತೀವಿ ಸರ್? ಕನ್ನಡ ಆಡಿಯನ್ಸ್ ತುಂಬಾ ಹೊಸಬ್ರಿಗೆ ಸಪೋರ್ಟ್ ಮಾಡಿದ್ದಾರೆ. ಅದಕ್ಕೆ ಎಲ್ಲರೂ ಈಗ ಸೀನಿಯರ್ ಆ್ಯಕ್ಟರ್ಸ್ ಇದ್ದಾರೆ, ಅವರು ಎಲ್ಲಿಂದಲೇ ಸ್ಟಾರ್ಟ್ ಮಾಡಿದಾರಲ್ವಾ. ಸೊ ಯಾಕಂದರೆ ಆಡಿಯನ್ಸ್ ಮತ್ತು ಮೀಡಿಯಾ ಸಪೋರ್ಟ್ ಇತ್ತು, ಅದಕ್ಕೋಸ್ಕರನೇ ಅವ್ರು ಅಷ್ಟು ಬೆಳೆದಿದ್ದಾರೆ ಸ್ಯಾಂಡಲ್ವುಡಲ್ಲಿ. ಸೊ ನಮ್ಮದು ಅದೇ ಚಿಕ್ಕ ಕನಸಿದೆ ಸರ್, ನಾವು ಹೊಸಬ್ರು ಬನ್ನಿ ಇಲ್ಲಿ ಎಲ್ಲ ನಮ್ಮದು ಕನಸು ಫುಲ್ಫಿಲ್ ಮಾಡಬೇಕು. ಕನ್ನಡ ಆಡಿಯನ್ಸ್ಗೆ ಹೇಳ್ತೀನಿ, ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿದ್ದೀರಾ ಮೊದಲು, ಈಗೂ ನಮಗೆ ಸಪೋರ್ಟ್ ಮಾಡಿ ನಮಗೆ ಬೆಳೆಯೋಕ್ಕೆ ಹೆಲ್ಪ್ ಮಾಡಿ. ಥ್ಯಾಂಕ್ ಯು. ಎಸ್, ಚೆನ್ನಾಗಿ ಅನಿಸ್ತಿದೆ. ಆ್ಯಕ್ಚುಲಿ ನನ್ನ ಸೆಕೆಂಡ್ ಮೂವಿ. ಸೊ ಇದು ನಾವು 3ನೇ ಸತಿ ಆ್ಯಕ್ಚುಲಿ ನಾವೆಲ್ಲ ಕೂತ್ಕೊಂಡು ನೋಡ್ತಿರೋದು. ಬಟ್ ಜನರ ಜೊತೆ ಫ್ಯಾನ್ಸ್ ಜೊತೆ ನೋಡೋದಿದೆಯಲ್ಲ, ಅದರಲ್ಲೇ ಅದು ನನಗೆ ಫುಲ್ ನರ್ವಸ್. ಬೆಳಗ್ಗೆಯಿಂದ ಬ್ರೇಕ್ಫಾಸ್ಟ್ ಮಾಡೋಕ್ಕಾಗ್ತಿಲ್ಲ, ಅಷ್ಟು ನರ್ವಸ್ ಇತ್ತು. ಬಟ್ ಒಂದ್ಸಲ ನೋಡಿದ್ಮೇಲೆ ತುಂಬ ಖುಷಿ ಆಯಿತು. ಆ್ಯಂಡ್ ಜನರು ಆ ಒಂದು ಕಿರ್ಚೋದಾಗಲಿ ಅದೆಲ್ಲ ಇದೆಲ್ಲ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ನಮಗೆ. ಇನ್ನು ತುಂಬ ಹೆಸರು ಮಾಡಬೇಕಂತ ಭಾರಿ ಆಸೆ ಇದೆ. ಸೊ ನೀವೆಲ್ಲರ ಸಪೋರ್ಟ್ ಬೇಕು. ಎಲ್ಲರೂ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಆಗಿ ಬಂದು ನಮ್ಮ ಮೂವಿ ನೋಡಿ ಅಂತ ಎಲ್ಲರಲ್ಲೂ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. ಅಶೋಕ್ ಕುಮಾರ್ ಬಾಲಕೃಷ್ಣ. ಸಂಭವಾಮಿ ಯೋಗಿ ಯೋಗಿ ಇವತ್ತು 21 ಜೂನ್ ರಿಲೀಸ್ ಆಗುತ್ತೆ. ಆ್ಯಂಡ್ ತುಂಬ ಖುಷಿ, ತುಂಬ ಬ್ಲೆಸ್ಸಿಂಗ್ ಇದೆ ಟು ವಾಚ್ ದ ಫಸ್ಟ್ ಡೇ ಫಸ್ಟ್ ಶೋ ಅಟ್ ತ್ರಿವೇಣಿ ಥಿಯೇಟರ್ ಆಡಿಯನ್ಸ್ ಜೊತೆ. ಕೃಷ್ಣ ಅಲ್ಲ ಅಂದರೆ ಅರ್ಜುನ್ ಅಲ್ಲ, ಅರ್ಜುನ್ ಅಲ್ಲ ಅಂದರೆ ಕೃಷ್ಣ ಅಲ್ಲ. ಸಂಭವಾಮಿ ಯುಗೆ ಯುಗೆ ತುಂಬ ದೊಡ್ಡ ಆ್ಯಕ್ಟರ್ಸ್ ಪ್ಲಸ್ ನ್ಯೂ ಟ್ಯಾಲೆಂಟ್ಗೆ, ಹೊಸ ಟ್ಯಾಲೆಂಟ್ಗೆ ಹೋಗೋ ಸಮನ್ವಯ. ನಿಮ್ಮ ಆಶೀರ್ವಾದ, ನಿಮ್ಮ ಪ್ರೋತ್ಸಾಹ, ನಿಮ್ಮ ಬ್ಲೆಸ್ಸಿಂಗ್ಸ್, ನಿಮ್ಮ ಫೀಡ್ಬ್ಯಾಕ್ ಕೂಡ ನಮಗೆ ಬೇಕು, ನನ್ನ ಟೀಮ್ಗೆ ಬೇಕು. ಪ್ಲೀಸ್ ಟು ವಾಚ್ ದ ಫಿಲ್ಮ್ ಆ್ಯಂಡ್ ನನಗೆ ಮತ್ತು ನಮ್ಮ ಟೀಮ್ಗೆ ಪ್ಲೀಸ್ ಬ್ಲೆಸಸ್ ಆ್ಯಂಡ್ ನಿಮ್ಮ ಫೀಡ್ಬ್ಯಾಕ್ ನಮಗೆ ಬೇಕು ಪ್ಲೀಸ್. ಥ್ಯಾಂಕ್ ಯು ಸೊ ಮಚ್. ಆಡಿಯನ್ಸ್ ರೆಸ್ಪಾನ್ಸ್ ಎಲ್ಲ ಹೇಗಿತ್ತು? ಎಸ್ಪೆಷಲಿ ನೀವು ವಾದ ಮಾಡುವಂಥ ಸೀನ್ಗಳೆಲ್ಲ ಶಿಳ್ಳೆ ಚಪ್ಪಾಳೆ ಬರ್ತಾಯಿತ್ತು, ಶಿಳ್ಳೆ ಚಪ್ಪಾಳೆಗಳೆಲ್ಲ ಬರ್ತಾಯಿತ್ತು. ಅದನ್ನೇ ಹೆಂಗೆ ಫೀಲ್ ಮಾಡಿದೆ ಕನ್ನಡ ಆಡಿಯನ್ಸ್ ಈ ರೆಸ್ಪಾನ್ಸ್? ನನಗೆ ತುಂಬ ದೊಡ್ಡ ಕೃತಪೂರ್ವಕ ಧನ್ಯವಾದಗಳು ಕನ್ನಡ ಫಿಲ್ಮ್ ಇಂಡಸ್ಟ್ರಿಗೆ, ಕನ್ನಡ ಆಡಿಯನ್ಸ್ಗೆ. ಏನಂದರೆ ಆರ್ಟ್ಗೆ ಈ ಭಾಷಾ ಇವತ್ತು ಬ್ಯಾರಿಯರ್ ಇಲ್ಲ. ಆ್ಯಂಡ್ ಐ ಆಮ್ ಹ್ಯಾಪಿ ದ್ಯಾಟ್ ಕೃಷ್ಣ ಈ ಕ್ಯಾರೆಕ್ಟರ್ಗೆ ಒಬ್ಬ ಪೆಕ್ಯುಲಿಯಾರಿಟಿ ಇದೆ. ವೇರ್ ಬಿಗ್ಲಾ ಕೃಷ್ಣಗೆ ಮಾತು ಗೊತ್ತಲಾದಿರ್ಬೋದು, ಒಬ್ಬ ಚಾಲೆಂಜಿಂಗ್ ಆದ ಕ್ಯಾರೆಕ್ಟರ್ ಇದೆ. ಅದು ಇವತ್ತು ಒಂದು ದಿ ಆಡಿಯನ್ಸ್ ಇಸ್ ರೆಸ್ಪಾಂಡಿಂಗ್, ಲವಿಂಗ್, ಕ್ಲಾಪಿಂಗ್. ಅದು ಮಕ್ಕಳ ತೀರ್ಪ, ಮಹೇಶ ತೀರ್ಪ. ಸೊ ಇಟ್ಸ್ ಲೈಕ್ ಬ್ಲೆಸ್ಸಿಂಗ್ ಫ್ರಮ್ ಗಾಡ್ ಆಲ್ ಮೈಟಿ. ಥ್ಯಾಂಕ್ ಯು ಟು ದಿ ಆಡಿಯನ್ಸ್, ಥ್ಯಾಂಕ್ ಯು ಟು ದಿ ಕನ್ನಡ ಇಂಡಸ್ಟ್ರಿ. ತುಂಬ ಥ್ಯಾಂಕ್ ಯು ಸೊ ಮಚ್. ಸಂಭವಾಮಿ ಯುಗೆ ಯುಗೆ ಆಡಿಯನ್ಸ್ ಜೊತೆ ನೋಡಿದ್ದಾರೆ. ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇಷ್ಟು ಚೆನ್ನಾಗಿರುತ್ತೆ ಅಂತ. ನೀವು ನೋಡ್ದಂಗೆ ಸೆಕೆಂಡ್ ಹಾಫಲ್ಲಿ ಕೆ ಶಿಳ್ಳೆ ಎಲ್ಲ ಕೇಳಿಸ್ತಾ ಇತ್ತು. ಆ್ಯಕ್ಚುಲಿ ಜನ ಎಂಜಾಯ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಒಂದೊಂದೇ ವಿಷಯ ರಿವೀಲ್ ಆಗಿದ ತಕ್ಷಣ ಜನ ಅದಕ್ಕೆ ಕನೆಕ್ಟ್ ಆಗೋಕ್ಕೆ ಸ್ಟಾರ್ಟ್ ಆದರು. ಫಸ್ಟ್ ಹಾಫಲ್ಲಿ ಒಂದು ಹಳ್ಳಿ ಸೊಬಗು, ಒಂದು ನೇಟಿವಿಟಿ, ಹಳ್ಳಿಲಿ ಏನೇನು ಇರುತ್ತೆ, ಯಾವುದೇ ವಿಷಯ ಇರುತ್ತೆ, ಒಬ್ಬ ಪಂಚಾಯತ್ ಮೆಂಬರ್ ಆದರೆ ಏನೇನು ಮಾಡ್ತಾನೆ, ಆ ಥರ ವಿಚಾರಗಳ ಬಗ್ಗೆ ಹೋಗುತ್ತೆ. ಸೆಕೆಂಡ್ ಹಾಫಲ್ಲಿ ಒಂದು ಟ್ವಿಸ್ಟ್ ಆ್ಯಂಡ್ ಟರ್ನು, ಹಳ್ಳಿಲಿ ಈ ಥರ ಒಂದು ಘಟನೆ ಆದರೆ ಹೇಗೆಲ್ಲ ಆಗುತ್ತೆ ಅನ್ನೋದೊಂದು ತುಂಬ ಚೆನ್ನಾಗಿ ಅನಿಸ್ತು. ನನ್ನ ಪಾತ್ರ ಕೂಡ ಚೆನ್ನಾಗಿ ಬಂದಿದೆ, ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಸೆಕೆಂಡ್ ಹಾಫಲ್ಲೆಲ್ಲ ಸ್ವಲ್ಪ ಎಮೋಷ್ನಲ್ ಕ್ಯಾರೆಕ್ಟ್ರು ಇರೋದ್ರಿಂದ ಫಸ್ಟ್ ಟೈಮ್ ಎಮೋಷ್ನಲ್ ಕ್ಯಾರೆಕ್ಟರ್ ಟ್ರೈ ಮಾಡಿರೋದು. ಸೊ ಚೆನ್ನಾಗಿ ಅನಿಸ್ತು, ಒಳ್ಳೆ ರೆಸ್ಪಾನ್ಸ್ ಬರ್ತಾಯಿದೆ, ಖುಷಿ ಆಗ್ತಾಯಿದೆ. ಸಿನಿಮಾಗೆ ಜನ ಬರಲ್ಲ ಅಂತಿದ್ದಾರೆ, ಈ ಸಿನಿಮಾ ಬ್ರೇಕ್ ಮಾಡುತ್ತೆ ಅನಿಸುತ್ತೆ? ಇಲ್ಲ ಸರ್, ಸಿನಿಮಾ ತುಂಬ ಚೆನ್ನಾಗಂತೂ ಇದೆ. ಖಂಡಿತ ಈಗ ಒಂದಷ್ಟು ಜನ ನೋಡ್ಬಿಟ್ಟು ಮೌತ್ ಪಬ್ಲಿಸಿಟಿ ಆಯ್ತು ಅಂದರೆ ಖಂಡಿತ ಜನ ಬರ್ತಾರೆ. ಒಳ್ಳೆ ಸಿನಿಮಾಗಳಿಗೆ ಖಂಡಿತ ಜನ ಬರ್ತಾರೆ. ಶಾಖಾಹಾರಿ ಇರ್ಬೋದು, ಬ್ಲಿಂಕು, ಕೆರೆಬೇಟೆ, ಈ ಸಿನಿಮಾಗಳೆಲ್ಲ ತುಂಬ ಕಡೆ ಹೌಸ್ಫುಲ್ ಆಗಿತ್ತು. ಸೊ ಆ ಸಾಲಿಗೆ ಈ ಸಿನಿಮಾ ಸೇರುತ್ತೆ ಅನ್ನೋ ಭರವಸೆ ಖಂಡಿತ ನನಗಿದೆ. ಥ್ಯಾಂಕ್ ಯು ಸೊ ಮಚ್. ಸಂಭವಾಮಿ ಯುಗೆ ಸಿನಿಮಾ ರಿಲೀಸ್ ಆಗಿದೆ, ಆಡಿಯನ್ಸ್ ಜೊತೆ ನೀವು ಸಿನಿಮಾ ನೋಡಿದ್ರೆ ನಿರ್ಮಾಪಕಿಯಾಗಿ ನನಗೆ ತುಂಬ ಖುಷಿಯಾಗಿದೆ ಫಿಲ್ಮ್ ನೋಡಿ. ಇದೊಂದು ಫ್ಯಾಮಿಲಿ ನೋಡುವಂಥ ಫಿಲ್ಮು. ಇದರಲ್ಲಿ ಆ್ಯಕ್ಷನ್ ಇದೆ, ಸಾಂಗ್ಸ್ ಇದೆ, ಒಳ್ಳೆ ಕಥೆ ಇದೆ, ಲಾಸ್ಟ್ ಸಸ್ಪೆನ್ಸ್ ಜೊತೆ ಥ್ರಿಲ್ಲಿಂಗು ಇದೆ. ನಾವು ಮಂಗಳೂರವರು ಆದರೂ ಇಲ್ಲಿ ಬೆಂಗಳೂರು ಬಂದು ಒಂದು ಕನ್ನಡ ಫಿಲ್ಮ್ ಮಾಡಿದ್ವಿ. ಎಲ್ಲ ಸಪೋರ್ಟ್ ಮಾಡಬೇಕು. ತುಂಬ ಗ್ರ್ಯಾಂಡಾಗಿ ಎಲ್ಲ ಸೆಟ್
ಎಲ್ಲ ಹಾಕಿದ್ದಾರೆ, ತುಂಬ ಖರ್ಚು ಮಾಡಿದ್ದಾರೆ ಅಂತ ಆಡಿಯನ್ಸ್ ಹೇಳ್ತಾ ಇದ್ರು. ಅದ್ರ ಬಗ್ಗೆ ಹೀಗೆ ಹೊಸಬ್ರಂತ ಇಲ್ಲ, ನಾನೇ ಕೆಲವು ಫಿಲ್ಮ್ ಹೊಸತ್ತಂತ ಫಸ್ಟಿಗೆ ನೋಡ್ತಿರ್ಲಿಲ್ಲ, ಆದರೆ ಅದು ನೋಡಿದ ನಂತರನೇ ಗೊತ್ತು ಅದರಲ್ಲಿ ಏನೆಲ್ಲ ಕತೆ ಇದೆ ಅಂತ. ಸೊ ನನಗೆ ಕತೆ ತುಂಬ ಇಷ್ಟ ಆಯಿತು. ನೋಡೋ ಇನ್ನೂ ಒಳ್ಳೆ ಕತೆ ಇದ್ದರೆ ಸೊ ಆಡಿಯನ್ಸ್ಗೆ ಏನು ಹೇಳ್ತೀರಾ ಈ ಮೂಲಕ? ಎಲ್ಲರೂ ನಮ್ಮ ಸಿನಿಮಾ ಬಂದು ನೋಡಿ ರೇಟಿಂಗ್ ಕೊಡಿ, ರಿವ್ಯೂ ಕೊಡಿ, ಇಷ್ಟೇ ಸಪೋರ್ಟ್ ಮಾಡಿ. ಪ್ರಜಲಕ್ಷ್ಮಿ ಎಂಟರ್ಟೈನ್ಮೆಂಟ್ ಬ್ಯಾನರನ್ನು ಉಳಿಸಿ. ಥ್ಯಾಂಕ್ ಯು ನಿಮಗೆ ಸರ್. ಐ ಥಿಂಕ್ ಆಡಿಯನ್ಸ್ ಅಕ್ಸೆಪ್ಟ್ ಮಾಡಿದ್ದಾರೆ ಅನಿಸುತ್ತೆ, ಬಿಕಾಸ್ ಆಡಿಯನ್ಸ್ ಇನ್ವಾಲ್ವ್ಮೆಂಟ್ ಹೆಂಗೆ ಗೊತ್ತಾಗುತ್ತೆ, ಆಡಿಯನ್ಸ್ ಲುಕ್ ಹೆಂಗಿದೆ ಗೊತ್ತಂದರೆ ಅವ್ರು ರೆಸ್ಪಾಂಡ್ ಮಾಡೋ ಸೀನ್ಸ್, ಡೈಲಾಗ್, ಸಾಂಗ್. ಯಾಕಂದರೆ ಕೆಲವು ಕ್ರೌಡ್ ಬಂದು ಸ್ಟೇಜ್ ಮೇಲೆ ಡ್ಯಾನ್ಸ್ ಆಡ್ತಾಯಿದ್ರು, ಗೂಸ್ ಬಂತು. ಒಳ್ಳೆ ಫಿಲ್ಮ್ ಮಾಡಿದ್ದೀವಿ ಅಂದ್ಕೊಂಡಿದ್ದೀವಿ. ಐ ಎಕ್ಸ್ಪೆಕ್ಟ್ ಆಲ್ ದ ಕನ್ನಡ ಪೀಪಲ್ ಟು ಸಪೋರ್ಟ್ ಎಸ್. ಥ್ಯಾಂಕ್ ಯು. ಥ್ರಿಲ್ಲರ್ ಮೂವಿ. ನಮಗೆ ಸಿನಿಮಾ ಶುರು ಆದಾಗ ಗೊತ್ತೇ ಆಗಲ್ಲ ಇದು ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿ ಅಂತ. ನಿಮ್ಗೆ ಎಂಡಿಂಗಲ್ಲಿ ತುಂಬ ಚೆನ್ನಾಗಿ ಕ್ಯಾರಿ ಮಾಡಿದ್ದಾರೆ ಡೈರೆಕ್ಟ್ರು. ಆ್ಯಂಡ್ ನರೇಷನ್ ತುಂಬ ಚೆನ್ನಾಗಿದೆ. ಆ್ಯಂಡ್ ನೇಟಿವಿಟಿನ ನಾವು ನಮ್ಮ ಹಳ್ಳಿಲಿ ಕುಂತ್ಕೊಂಡು ಈ ಸಿನಿಮಾ ನೋಡ್ತಾ ಇದ್ದೀವಿ ಅನ್ನೋ ಫೀಲ್ ಬರುತ್ತೆ. ಓವರಾಲ್ ಆಗಿ ತುಂಬ ಚೆನ್ನಾಗಿದೆ. ಆ್ಯಕ್ಟಿಂಗ್ ಅಂತೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಲಾಯರ್ ಪಾತ್ರ ಅಂತೂ ನಂಗೆ ತುಂಬ ಇಷ್ಟ ಆಯಿತು. ಸಖತ್ತಾಗಿ ಮಾಡಿದ್ದಾರೆ. ಸ್ಕ್ರೀನ್ನ ತಿಂದಾಕಿದ್ದಾರೆ. ಸೂಪರ್ ಆಗಿದೆ. ಈ ಚಿತ್ರದಲ್ಲಿ ಒಂದು ಮುತ್ತಪ್ಪ ಅನ್ನೋ ಒಂದು ವಿಲನ್ ಕ್ಯಾರೆಕ್ಟರ್ ಮಾಡಿದ್ದೀನಿ. ನಮ್ಮ ಸಿನಿಮಾ ಬಗ್ಗೆ ನಾವೇ ಹೇಳ್ಕೊಬಾರ್ದು ಯಾವಾಗಲೂ. ಸಿನಿಮಾ ಒಂದು ಸರಿ ಬಂದು ನೋಡಿ. ಸೆಂಟಿಮೆಂಟ್ ಇದೆ, ಸಸ್ಪೆನ್ಸ್ ಇದೆ, ಆ್ಯಕ್ಷನ್ ಇದೆ, ಥ್ರಿಲ್ಲರು. ಆಡಿಯನ್ಸ್ ನೋಡಿದವರೆಲ್ಲ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ. ಒಳ್ಳೆ ರೆಸ್ಪಾನ್ಸ್ ಬಂದಿದೆ. ಇದೇ ರೀತಿ ನೀವೆಲ್ಲ ಹೊಸ ಸಿನಿಮಾಗಳು ಹೊಸಬರಿಗೆ ಆದಷ್ಟು ನೀವು ಒಂದು ಸಪೋರ್ಟಾಗಿ ನಿಂತ್ಕೊಂಡ್ರೆ ಕನ್ನಡ ಚಿತ್ರರಂಗ ಬೆಳೆಯೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ನನ್ನ ಒಂದು ಆಡಿಯನ್ಸ್ ಆಗಿ ಆ್ಯಕ್ಚುಲಿ ನಾನು ಒಂದು ಕ್ಯಾರೆಕ್ಟರ್ ಮಾಡಿರೋ ನಟನಾಗಲ್ಲದೆ ಒಬ್ಬ ಆಡಿಯನ್ಸ್ ಆಗಿ ಸಿನಿಮಾದ ಬಗ್ಗೆ ಹೇಳ್ಬೇಕಂದ್ರೆ ಸಿನಿಮಾ ತುಂಬ ಚೆನ್ನಾಗಿದೆ. ಓವರಾಲು ಇಡೀ ಫ್ಯಾಮಿಲಿ ಕೂತ್ಕೊಂಡು ನೋಡೋವಂಥ ಸಿನಿಮಾ. ದಯವಿಟ್ಟು ಕನ್ನಡ ಸಿನಿಮಾನ ಥಿಯೇಟ್ರಲ್ಲೇ ಬಂದು ನೋಡಿ. ಇದು ನನ್ನ ಕೋರಿಕೆ. ಹೊಸಬರನ್ನ ನೀವು ಎಷ್ಟು ಬೆಳೆಸ್ತೀರೋ ಅಷ್ಟು ನಮ್ಮ ಚಿತ್ರರಂಗ ಬೆಳೆಯುತ್ತೆ. ನೀವೆಲ್ಲ ಅನ್ನದಾತರು, ದಯಮಾಡಿ ಬಂದು ಚಿತ್ರ ವೀಕ್ಷಣೆ ಮಾಡಿ ನಮಗೆಲ್ಲ ಆಶೀರ್ವದಿಸಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಜೊತೆ ಸಿನಿಮಾ ನೋಡಿದ್ರೆ ರೆಸ್ಪಾನ್ಸ್ ಎಲ್ಲ ಹೇಗೆ ಅನಿಸ್ತು? ತುಂಬ ಖುಷಿ ಆಗ್ತದೆ. ಎವ್ರಿ ಸೀನ್ಗೂ ಎಲ್ಲ ರಿಯಾಕ್ಷನ್ ಅಷ್ಟು ಚೆನ್ನಾಗಿ ಕೊಡ್ತಾ ಇದ್ರಲ್ಲ. ಒಂದೊಂದು ಎಂಟ್ರಿ ಇದ್ದಾಗಲೂ ಒಂದೊಂದು ಸಸ್ಪೆನ್ಸ್ಗಳು ಟರ್ನ್ ಆದಾಗೆಲ್ಲ ವಿಸಿಲ್ ಹೊಡಿತಾ ಇದ್ರು. ಅದೇ ಇಂಪಾರ್ಟೆಂಟ್ ಆಗುತ್ತೆ. ಕಾಮಿಡಿ ಸೀನ್ಗಳು ಬಂದಾಗ ನಕ್ಕೊಂಡು ಎಂಜಾಯ್ ಮಾಡ್ತಾಯಿದ್ರು. ಸೊ ನಾವು ಎಷ್ಟು ಮಟ್ಟಿಗೆ ತಲುಪಿದ್ದೀವಿ ಅನ್ನೋದು, ರೀಚ್ ಆಗಿದೆ ಅನ್ನೋದು ಇದರಲ್ಲಿ ಗೊತ್ತಾಗುತ್ತೆ. ಆಡಿಯನ್ಸ್ ರಿಯಾಕ್ಷನ್ ಎಲ್ಲ ಗೊತ್ತಾಗುತ್ತೆ. ಸೊ ಅವ್ರ ಮಧ್ಯದಲ್ಲಿ ಕೂತ್ಕೊಂಡು ಸಿನಿಮಾ ನೋಡ್ತಾ ಇದ್ದೆ ನಾನು. ತುಂಬ ಖುಷಿ ಆಗ್ತಿದೆ. ಮಂಡ್ಯ ಜಿಲ್ಲೆಯ ಒಬ್ಬ ಹುಡುಗನಾಗಿ ಕಾಣಿಸ್ಕೊಳ್ಳೋದು ನಿಮಗೆ ಎಷ್ಟು ಚಾಲೆಂಜಿಂಗ್ ಅನಿಸ್ತು? ಇವಾಗ ಎಷ್ಟು ಖುಷಿ ಇದೆ? ನಿಜವಾಗ್ಲೂ ಚಾಲೆಂಜಿಂಗ್ ಆಗಿತ್ತು. ಏನಂದರೆ ನಮ್ಮ ಕಡೆ, ನಾನು ಕುಂದಾಪುರದವನು, ಆ ಕಡೆ ಪಂಚಾಯತ್ ಅಧ್ಯಕ್ಷ ಅಂದರೆ ಡೀಸೆಂಟಾಗಿ ಒಂದು ಕಡೆ ಕೂತ್ಕೊಂಡು ಕೆಲಸ ಮಾಡ್ತಾ ಇರ್ತಾರೆ. ಅಂದರೆ ಅವ್ರಿಗೆ ಒಂದು ದೊಡ್ಡ ವ್ಯಕ್ತಿ, ಹಳ್ಳಿಲಿ ಒಂದು ದೊಡ್ಡ ಜನ ಅನ್ನೋ ಥರ ಫೀಲ್ ಇರಲ್ಲ. ಅದೇ ಈ ಮಂಡ್ಯ ಮೈಸೂರು ಭಾಗಕ್ಕೆ ಬಂದರೆ ಅದಕ್ಕೊಂದು ಪ್ರಿಫರೆನ್ಸ್ ಇದೆ. ಪಂಚಾಯತ್ ಅಧ್ಯಕ್ಷರು ಅಂದರೆ ಒಂದು ಲೆವೆಲ್ ಅದು. ಸೊ ಅಲ್ಲಿ ಊರಲ್ಲಿ ಓಡಾಡಬೇಕಾದ್ರೆ ಹಂಗೇನೆ ಎಲ್ಲರೂ ನನಗೆ ಹೆಂಗೆ ನಮಸ್ಕಾರ ಮಾಡೋರು, ಹೆಂಗೆ ಅವರು ರಿಯಾಕ್ಷನ್ ಕೊಡ್ತಾಯಿದ್ರು. ಅದು ಅಲ್ಲದೆ ನಾವು ಸಿನಿಮಾ ಮುಗ್ದಾದ್ಮೇಲೆ ಊರಲ್ಲಿ ಓಡಾಡಬೇಕಾದ್ರೆ ಹೆಂಗೆ ಜನ ನಮ್ಗೆ ರಿಯಾಕ್ಟ್ ಮಾಡ್ತಾಯಿದ್ರು, ಅದನ್ನು ಸೇಮ್ ಇಲ್ಲೂ ನಂಗೆ ಫೀಲ್ ಆಗ್ತಾಯಿದೆ. ಅದಕ್ಕಿಂತ ಜಾಸ್ತಿ ಅಂದರೆ ಪಂಚಾಯತ್ ಅಧ್ಯಕ್ಷ ಅಂದರೆ ಪಂಚೆ ಹೊಡ್ಕೊಂಡಿರ್ಬೇಕು ಅನ್ನೋ ಥಾಟ್ ಇದೆ. ಅದು ನಮ್ಮ ಸಿನಿಮಾದಲ್ಲಿ ತೋರಿಸಿದ್ದೀವಿ. ಸೊ ಒಂದೊಳ್ಳೆ ಕ್ಯಾರೆಕ್ಟ್ರ್, ಆ ಕ್ಯಾರೆಕ್ಟ್ರಿಗೆ ತಕ್ಕಂಥ ಒಂದು ನನ್ನ ಕೈಲಾದಷ್ಟು ನಾನು ಕೊಟ್ಟಿದ್ದೆ ಅಂದ್ಕೊಂಡಿದ್ದೀನಿ. ಚೆನ್ನಾಗಿ ಮೂಡ್ ಬಂದಿದೆ. ಎಲ್ಲರೂ ಬಂದು ಹೇಳ್ತಾ ಇದ್ದಾರೆ. ಸೊ ಖುಷಿ ಆಗ್ತಾಯಿದೆ. ಆಡಿಯನ್ಸಿಂದ ಒಳ್ಳೆ ರೆಸ್ಪಾನ್ಸ್ ಬಂದಿದೆ. ಈಗ ಇನ್ನೂ ಕನ್ನಡಿಗರಿಗೆ ಏನು ಹೇಳ್ತೀರಿ ಕೊನೆಯದಾಗಿ? ನಾನು ಕನ್ನಡಿಗರಂದರೆ ಇವಾಗ ನೀವಿದ್ರೇ, ನೀವು ಬಂದು ಸಿನಿಮಾ ನೋಡಿದ್ರೆ ನಾವು ಉಳಿಯೋಕ್ಕೆ ಸಾಧ್ಯ, ಒಂದು ಸಿನಿಮಾಗಳು ಮಾಡೋಕ್ಕೆ ಸಾಧ್ಯ. ಒಂದು ಒಳ್ಳೆ ಸಿನಿಮಾ ಇವಾಗ ಜನ ನೋಡಿ ಇಷ್ಟಪಟ್ಟಿದ್ದಾರೆ. ಸೊ ಇಂಥ ಸಿನಿಮಾನ ನೀವು ಥಿಯೇಟ್ರಲ್ಲಿ ಬಂದು ನೋಡಿ. ಆ ಥಿಯೇಟ್ರ್ ಎಕ್ಸ್ಪೀರಿಯೆನ್ಸ್ ಮುಖ್ಯ ಆಗುತ್ತೆ. OTTಲೆಲ್ಲ ಬಂದೇ ಬರುತ್ತೆ. ಚಿಕ್ಕ ಸ್ಕ್ರೀನಲ್ಲಿ ಅದು ಮಜಾ ಸಿಗೋಲ್ಲ. ದಯವಿಟ್ಟು ಸಿನಿಮಾನ ಥಿಯೇಟ್ರಲ್ಲಿ ಬಂದು ನೋಡಿ, ನಮ್ಗೆ ಸಪೋರ್ಟ್ ಮಾಡಿ. ಕನ್ನಡಿಗರು ದಯವಿಟ್ಟು ಯಾರು ನನ್ನ ಕೈ ಬಿಡಬೇಡಿ. ಥ್ಯಾಂಕ್ ಯು. ಸರ್ ಹೆಂಗೆ ಅನಿಸ್ತು ಸಂಭವಾಮಿ ಆಡಿಯನ್ಸ್ ಜೊತೆ ಸಿನಿಮಾ ನೋಡಿದ್ರೆ? ತುಂಬ ಖುಷಿಯಾಯಿತು. ವೇದ ಸಿನಿಮಾ ಆದಮೇಲೆ ಒಂದು ಹಳ್ಳಿಯ ಸಬ್ಜೆಕ್ಟ್ ಮತ್ತೊಂದು ಸಲ ಮಾಡೋ ಥರ ಆಯಿತು. ಹೊಸ ಡೈರೆಕ್ಟರ್ ಆದ್ರೂ ತುಂಬ ಟ್ಯಾಲೆಂಟೆಡ್ ಅಂತ ಅನಿಸ್ತು. ನಾನು ಓವರಾಲ್ ಸಿನಿಮಾ ಇವತ್ತೇ ಫಸ್ಟು ನೋಡಿದೆ. ಡಬ್ಬಿಂಗ್ ಮಾಡುವಾಗ ಸ್ವಲ್ಪ ನೋಡಿದ್ದೆ, ಬಟ್ ಇವಾಗ ನೋಡಿದಾಗ ಫುಲ್ಲಿ ಎಂಗೇಜ್ಡ್ ಅಂತ ಅನಿಸ್ತು. ತುಂಬ ಖುಷಿಯಾಯಿತು. ಸರ್ ಓವರಾಲ್ ಆಗಿ ಕೆಲವೊಂದಿಷ್ಟು ಟ್ವಿಸ್ಟ್ಗಳಿಗೆ ಆಡಿಯನ್ಸ್ ಎಲ್ಲ ಶಿಳ್ಳೆ ಚಪ್ಪಾಳೆ ಹೊಡಿತಾರೆ. ಹೌದು. ಇದನ್ನು ನೀವು ಆಡಿಯನ್ ಆಗಿ ಎಷ್ಟು ಹೇಗೆ ಎಂಜಾಯ್ ಮಾಡಿ? ಇಲ್ಲ, ನಾನೇ ಶಿಲೆ ಚಪ್ಪಾಳೆ ಹೊಡಿತಿದ್ದೆ ಕೆಲವು ಸೀನ್ಗಳಿಗೆ. ಯಾಕೆಂದ್ರೆ ನನಗೆ ಗೊತ್ತಿರಲಿಲ್ಲ ಆ ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ ಇಟ್ಟಿದ್ದಾರೆ ಅಂತೇಳಿ. ಲಾಸ್ಟ್ ಕ್ಲೈಮ್ಯಾಕ್ಸ್ ಅಂತೂ ತುಂಬ ಬ್ಯೂಟಿಫುಲ್ ಆಗಿ ಮಾಡಿದ್ದಾರೆ. ಖುಷಿ ಆಯಿತು. ಕೊನೆಯದಾಗಿ ಏನು ಹೇಳ್ತಾರೆ ಆಡಿಯನ್ಸ್ಗೆ ಏನು ಹೇಳೋದಂದರೆ ಸಂಭವಾಮಿ ಯುಗೆ ಯುಗೆ ಒಂದು ಒಳ್ಳೆ ಟೈಟ್ಲ್ ಜೊತೆ ಒಂದು ಒಳ್ಳೆ ಕತೆ.
ಒಬ್ಬ ಡೆಬ್ಯೂ ಡೈರೆಕ್ಟರು, ಡೆಬ್ಯೂ ಹೀರೋ ಆಗಿರ್ಬೋದು. ಅವರ 2ನೇ ಸಿನಿಮಾ. ತುಂಬ ಹಳೆ ತಲೆಗಳಿದೆ, ಅಂದರೆ ಸುಧಾರಾಣಿ ಮೇಡಮ್ ಭವ್ಯ ಆಗಿರ್ಬೋದು, ಪ್ರಮೋದ್ ಶೆಟ್ಟಿ ಸರ್ ಆಗಿರ್ಬೋದು. ಒಳ್ಳೆ ತಾರಾಗಣ ಇದೆ, ಒಳ್ಳೆ ಕತೆ, ಒಂದು ಹಳ್ಳಿ ಸೊಗಡಿನ ಕತೆ ಅಂತ ಹೇಳ್ಬೋದು. ಎಲ್ಲರೂ ಚಿತ್ರಮಂದಿರಕ್ಕೆ ಬಂದು ಚಿತ್ರ ನೋಡಿ ಅಂತ ಕೇಳ್ಬೋದು. ಥ್ಯಾಂಕ್ ಯು.